ಇಷ್ಟೊಂದು ಸೂಟ್ ಬಟ್ಟೆ ಯಾಕೆ ರಾಧಾ? ಹೇಳ್ತೀನಿ ರೀ, ವಾರಕ್ಕೆ 7 ದಿವಸ ಹೇಗೋ ಹಾಗೆ ನಿಮ್ಗೆ 7 ಸೂಟ್. ಆದ್ರೆ ಪಾರ್ಟಿಗೆ ಮಾತ್ರ ವೈಟ್, ಕಾನ್ಫರೆನ್ಸ್ ಬ್ಲ್ಯಾಕ್. ಓಕೆ ಓಕೆ, ಬಟ್ ಇದನ್ನೆಲ್ಲ ನಾ ಜ್ಞಾಪಕ ಇಟ್ಕೋಬೇಕು ಅಂತಂದ್ರೆ ಒಂದು ಲೇಡಿ ಅಸಿಸ್ಟೆಂಟ್ ಇಟ್ಕೊಳ್ಳೋದು ಒಳ್ಳೇದು. ಇಟ್ಕೋತೀರಾ ಇಟ್ಕೊಳ್ಳೋರೆ. ಅರೆ, ಆ ಹುಡುಗಿನೆಲ್ಲೋ ನೋಡ್ದಾಗಿದೆಯೇ? ಇಸ್ ಇಟ್ ಲಕ್ಷ್ಮಿ, ಮೀನಾ, ರೇಖಾ, ಮೇರಿ? ಹಾ, ಮೇರಿ ಮೇರಿ. ಎಕ್ಸ್ಕ್ಯೂಸ್ ಮೀ. ಹಲೋ ಮೇರಿ, ಹೌ ಆರ್ ಯು? ಅರೆ, ಯಾಕಾಗ ನೋಡ್ತಿದ್ಯಾ? ಮರ್ತ್ಬಿಟ್ಯಾ? ನಾನು ರವಿ, ನಾವಿಬ್ರು ಮಿಡ್ಲ್ ಸ್ಕೂಲ್ ಅಲ್ಲಿ ಕ್ಲಾಸ್ಮೇಟ್. ಗೋಲಿ ಗೋಲಿ ಗಿಲ್ಲಿ ದಂಡ. ಮರ್ತ್ಬಿಟ್ಯಾ? ಮನೆಯಿಂದ ಕೋಡ್ಬಳೆ ತರ್ತಿದ್ದೆ, ಎಲ್ಲ ಮರ್ತ್ಬಿಟ್ಟೆ ನೀನು. ಎನಿವೆ, ಬಹಳ ಚೆನ್ನಾಗಿ ಕಾಣಿಸ್ತಾ ಇದೀಯಾ. ಎತ್ತರಾಗಿ ಬೆಳಿಲಿಲ್ಲ ನೀನು. ಸ್ವಿಮ್ಮಿಂಗ್ ಕಲಿ, ಉದ್ದ ಬೆಳಿತೀಯಾ? ಬೈ ದ ಬೈ, ಹೌ ಆರ್ ಯುವರ್ ಪೇರೆಂಟ್ಸ್? ನಿಮ್ ಫಾದರ್ ಇದಾರಾ ಅಥವಾ? ಓಕೆ, ಸಿ ಯು. ಬಾಯ್. ಚೌ. ಬಾಯ್ ಬಾಯ್. ಸಿ ಯು. ಯಾರವಳು? ಯಾರು ಗೊತ್ತು? ಅಂದ್ರೆ ಸೋ ಸಿಂಪಲ್ ರಾಧಾ. ಒಂದು ಹುಡುಗಿರ್ ಗುಂಪಿದೆ ಅಂತ ತಿಳ್ಕೊಂಡು ಅದರಲ್ಲೊಬ್ಳು ಮೀನಾ, ರೇಖಾ, ಲಕ್ಷ್ಮಿ, ಗೀತಾ ಅಂತ ಇರ್ತಾರೆ. ಯಾರನ್ನಾದ್ರೂ ಒಬ್ಬಳನ್ನ ಗೀತಾ ಅಂತ ಕರೆಯೋದು, ಅವಳು ತಿರುಗಿ ನೋಡ್ತಾಳೆ, ಚೆಕ್ ಅಂತ ಹೋಗೋದು, ಮಾತಾಡೋದು, ಬಂದ್ಬಿಡೋದು. ಕಾಲೇಜಿನಲ್ಲೆಲ್ಲ ಇದೇ ಮಾಡ್ತಾ ಇದ್ದಿದ್ದು. ಈಗ ಮೇರಿನ್ ಕರೆದೆ, ಅವಳು ನೋಡಿದ್ಲು, ಹೋದೆ, ಮಾತಾಡ್ದೆ, ಬಂದೆ. ದಟ್ಸ್ ಆಲ್. ಸರಿ ಸರಿ. ಟೈಮ್ ಎಷ್ಟು? ನೋಡು, ನಾನ್ ಕೂಗಿದ್ರೆ ತಪ್ಪಾಗಲ್ಲ, ನೀನ್ ಕೂಗಿದ್ರೆ ತಪ್ಪಾಗುತ್ತೆ. ನಿನ್ಗೆ ಡ್ರೈವಿಂಗ್ ಬರಲ್ಲ ಅಂತ ಹೇಳ್ತಿದ್ದಲ್ಲ, ಇವತ್ತು ನಾನು ನಿಂಗೆ ಡ್ರೈವಿಂಗ್ ಹೇಳ್ಕೊಡ್ತೀನಿ. ಕೂತ್ಕೋ. ಹಲೋ ಮೇಡಮ್, ನಾನು ರಂಗ. ಸ್ಟ್ರೈಟ್ 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 ಆಗಿ ಡ್ರೈವ್ ಮಾಡಿ. ಗುಡ್. ಬ್ರೇಕ್ ಹಾಕು, ಬ್ರೇಕ್ ಹಾಕು, ಸ್ವಲ್ಪ ನಿಮಿಷ. ಬ್ರೇಕ್ ಬ್ರೇಕ್. ಯಾಕೆ, ಏನಾಯ್ತು? ರೇಡಿಯೇಟರ್ ಹೀಟ್ ಆಗಿದೆ. ಅಯ್ಯೋ, ಈಗೇನ್ ಮಾಡೋದು? ಸ್ವಲ್ಪ ನೀರು ಹಾಕಿದ್ರೆ ಸರಿ ಹೋಗುತ್ತೆ. ವಾವ್, ಏನ್ ರಾಧ ಇದು? ನಿನ್ನ ಹೃದಯದಲ್ಲಿ ಇರ್ಬೇಕಾದ ನನ್ನ ಬೇರೆ ಮಾಡಿ ಮರದ ಮೇಲೆ ಬರಿತಾ ಇದೀಯಾ? ನೀನ್ ಯಾಕೆ ಹೀಗ್ ಮಾಡಿದ್ಯಾ ಅಂತ ನನಗೆ ಗೊತ್ತು. ನನ್ನ ಹೃದಯ ಕಲ್ಲಾಗ್ಬಿಡ್ಬಾರ್ದು ಅಂತ ತಾನೆ? ಹಾಗೇನಿಲ್ಲ, ನಮ್ ಮನಸ್ಸಿನಲ್ಲಿರೋ ಭಾವನೆ ಒಂದೊಂದ್ಸಲ ನಮಗ್ ಗೊತ್ತಿಲ್ದೇನೆ ಹೀಗ್ ಹೊರಗ್ ಬರುತ್ತೆ. ಹೌದಾ? ಓಕೆ, ನಿನ್ನ ಮನಸ್ಸಿನಲ್ಲಿ ಅಡಗಿರೋ ಭಾವನೆನ ನೀನ್ ನನ್ಗೆ ಹೇಳ್ಬಿಟ್ಟೆ. ಹಾಗೆ ನನ್ನ ಮನಸ್ಸಿನಲ್ಲಿ ಅಡಗಿರೋ ಭಾವನೆನ ನಾನ್ ನಿಂಗೆ ಹೇಳೋದು ಬೇಡವಾ? ಪರವಾಗಿಲ್ವೇ? ಚೆನ್ನಾಗಿ ಡ್ರೈವ್ ಮಾಡ್ತೀಯಾ? ಅದಾ, ಒಂದ್ ನಿಮಿಷ ಬರ್ತೀನಿ. ನಮಸ್ಕಾರ ಸರ್. ಏನ್ ಕವರ್ ಅದು? ಇದಾ, ಲಾಸ್ಟ್ ನಲ್ಲಿ ನಡೀತಾ ಇರೋ ಫ್ಯಾಕ್ಟ್ರಿ ಒಂದು ಹರಾಜಿಗೆ ಬಂದಿದೆ ಅಂತೆ. ಬಾಂಬೆಗೆ ಬನ್ನಿ ಅಂತ ಲೆಟರ್ ಬರ್ದಿದ್ದಾರೆ. ಯಾಕೆ? ಫ್ಯಾಕ್ಟ್ರಿ ಅಲ್ಲಿದ್ಯಾ? ಫ್ಯಾಕ್ಟ್ರಿ ಇಲ್ಲೇ ಇದೆ, ಆದ್ರೆ ಅದ್ರ ಓನರು ಸಾಲ ಕೊಟ್ಟರು ಬ್ಯಾಂಕ್ ಬಾಂಬೆನಲ್ಲಿದ್ದಾರೆ. ಹಾಗಾದ್ರೆ ನೀವು ಬಾಂಬೆಗೆ ಹೋಗ್ತೀರಾ?
ಯಾಕೆ ಬೇಕು? ನಾಟ್ ಇಂಟ್ರೆಸ್ಟೆಡ್ ಅಂತ ಟೆಲಿಗ್ರಾಮ್ ಕೊಟ್ಬಿಡ್ತೀನಿ. ನಾನು ನೀವು ಬಾಂಬೆಗೆ ಹೋಗ್ಬೇಕು, ಆ ಫ್ಯಾಕ್ಟ್ರಿನ ನೀವೇ ತಗೋಬೇಕು. ಯಾಕೆಂದ್ರೆ ಲಾಭ ಬರ್ತಾ ಇರೋ ಫ್ಯಾಕ್ಟ್ರಿನಲ್ಲಿ ನಿಮ್ ಪ್ರತಿಭೆ ತೋರಿಸೋದ್ರ ಬದಲು ಲಾಸ್ ನಲ್ಲಿ ಓಡೋ ಒಂದ್ ಫ್ಯಾಕ್ಟ್ರಿನಲ್ಲಿ ಲಾಭ ಬರೋ ಹಾಗೆ ಮಾಡ್ಬೇಕು. ದಟ್ಸ್ ಮೈ ರವಿ. ಓಕೆ, ಅಂತ ಆಸೆ ನಿನಗಿದ್ರೆ ನಾನು ನಾಳೆನೇ ಡೆಫಿನೆಟ್ ಆಗಿ ಬಾಂಬೆಗೆ ಹೋಗ್ತೀನಿ. ನಿನ್ಗೋಸ್ಕರ ನಾನು ಆ ಫ್ಯಾಕ್ಟ್ರಿನ ತಗೋತೀನಿ. ಆ ಸಂತೋಷದಲ್ಲಿ ನನ್ ಮರಿಬೇಡಿ. ದಿನಕ್ಕೆ 2 ಸಲ ಫೋನ್ ಮಾಡ್ಬೇಕು. 2 ಸಲನಾ? ನೋ 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 ನೋ, 4 ಸಲ ಫೋನ್ ಮಾಡ್ತೀನಿ. ಮೂರ್ತಿಯವರೇ, 1 ನಿಮಿಷ. ಎಷ್ಟು ದಿನ ಆಯ್ತು ನಿಮ್ಮನ್ನ ನೋಡಿ. ರಾಧಾ ಚೆನ್ನಾಗಿದ್ದಾಳ? ಚೆನ್ನಾಗಿದ್ದಾಳೆ. ನೋಡಿದ್ರಾ, ರವಿ ನಮ್ಗೆ ಹೇಳ್ದೇನೆ ಬಾಂಬೆ ಹೊರಟೋಗಿದ್ದಾನೆ. ಹೇಳೋದಕ್ಕೆ ಟೈಮ್ ಎಲ್ಲಿತ್ತು? ರಾಧಾ ಹೋಗೋನ್ಲಂತೆ, ಇವನು ಹೊರಟೋದ. ಮೂರ್ತಿಯವರೇ, ತುಂಬಾ ದಿವಸದಿಂದ ನಿಮ್ಮನ್ನೊಂದು ಮಾತು ಕೇಳ್ಬೇಕು ಅಂತಿದ್ದೆ. ಹೇಳಿ. ನಿಮ್ ತಂಗಿ ರಾಧಾ ಇನ್ನು ಚಿಕ್ಕ ಹುಡುಗಿ ಅನ್ಕೊಂಡಿದ್ದೀರಾ? ಯಾಕೆ? ಯಾಕೆ ಒಳ್ಳೆ ಚೆನ್ನಾಗಿ ಕೇಳಿದ್ರಲ್ಲ. ನಾನು ಎಷ್ಟು ದಿವಸದ ನೋಡ್ತಾ ಇದ್ದೀನಿ. ದಿನಕ್ಕೂ ಅವ್ರಿಗೂ ವಯಸ್ಸಾಗ್ತಾ ಇದೆ ಅನ್ನೋ ತಿಳುವಳಿಕೆ ಬೇಡವೆ ನಿಮಗೆ? ರವಿನೇ ಒಂದು ತೀರ್ಮಾನ ತಗೊಳ್ಳಿ ಅಂತ ನಾ ಇಷ್ಟು ದಿವಸ ಸುಮ್ಮನೆ ಇದ್ದೆ. ನೀವು ಒಂದು ತೀರ್ಮಾನಕ್ಕೆ ಬರಲಿ ಅಂತ ಅವರು ಕಾಯ್ತಾ ಇದ್ರೆ ಅದು ಸಹಜನೇ. ರವಿ ಬೊಂಬಾಯಿಂದ ಬಂದ್ಮೇಲೆ ಒಂದು ಇತ್ಯರ್ಥಕ್ಕೆ ಬಂದು ಮದುವೆ ಮಾಡಿ ಮುಗಿಸ್ಬಿಡೋಣ. ಬೇಗ ಒಳ್ಳೆ ಕೆಲಸ ಮಾಡಪ್ಪ, ಬೇಗ ಹೋಳಿಗೆ ಊಟ ಹಾಕ್ಸು. ಅದಕ್ಕೇನಂತೆ, ಧಾರಾಳವಾಗಿ ಆಗ್ಬೋದು. ಹಲೋ, ನಾನು ರಾಧಾ. ಹಲೋ ರವಿ. ಯಾರು? ಪ್ಲಂಬರಾ? ಪ್ಲಂಬರಾ? ಏನ್ ಹೇಳ್ದ? ಊರ್ಗ್ ಹೋಗಿದ ತಕ್ಷಣ ದಿನಕ್ಕೆ 4 ಸಲ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು. ರಾಧಾ, ನಾನ್ ಕೇಳ್ತಾ ಇರೋದು ರವಿ ಬಗ್ಗೆ ಅಲ್ಲ, ಪ್ಲಂಬರ್ ಏನ್ ಹೇಳ್ದ ಅಂತ. ಅದ್ಯಾರೋ ಗೊತ್ತು. ಹಲೋ, ನಾನು ರಾಧಾ. ಅದು ಟೆಲಿಫೋನ್ ಬೆಲ್ ಅಲ್ಲಮ್ಮ, ಕಾಲಿಂಗ್ ಬೆಲ್. ಕೊಟ್ಟಿಸ್ರು ಏನೋ ಅವಾಗ್ಲಿಗೆ. ದಿನಕ್ಕೆ 4 ಸಲ ಫೋನ್ ಮಾಡ್ತೀನಿ ಅಂತ ಹೇಳಿ ಬಾಂಬೆಗೆ ಹೋಗಿ 4 ದಿವಸ ಆಯ್ತು. ಒಂದ್ಸಲನಾದ್ರೂ ಫೋನ್ ಮಾಡ್ಬಾರ್ದಾ? ಛೇ, ಬರ್ಲಿ, ಮಾಡ್ತೀನಿ. ಹಲೋ ಹಲೋ ಸರ್, ಬಾಂಬೆ ಲೈನ್ ಎಲ್ಲ ಕ್ಲಿಯರ್ ಆಗಿದೆ ತಾನೆ? ನಾನ್ ಕೇಳ್ತಾ ಇರೋದು ಬಾಂಬೆ ಟು ಬ್ಯಾಂಗ್ಳೂರ್, ಬ್ಯಾಂಗ್ಳೂರ್ ಟು ಬಾಂಬೆ ಅಲ್ಲ. ಎಲ್ಲ ಲೈನು ಒಂದೇ ಕಣಮ್ಮ. ವಾಟ್ಸ್ ರಾಂಗ್? ಸುಮಾರು ದಿವಸ ನೋಡ್ತಿದ್ದೀನಿ, ಯಾಕೊಂಥರ ಡಲ್ ಆಗಿದೆಯಾ? ಏನಿಲ್ಲ, ರವಿ ಬಾಂಬೆಗೆ ಹೋಗಿ 1 ವಾರ ಆಯ್ತು. ಒಂದ್ಸಲನಾದ್ರೂ ಫೋನು ಮಾಡ್ಲಿಲ್ಲ, 1 ಲೆಟ್ರು ಬರೀಲಿಲ್ಲ. 1 ವಾರ ತಾನೆ? ಏನಣ್ಣ, ನೀನೇನೋ 1 ವಾರ ತಾನೆ ಅಂತ ಸುಲಭವಾಗಿ ಹೇಳ್ಬಿಟ್ಟೆ. ಆದ್ರೆ ಅದ್ರ ವೇದನೆ ಏನು ಅಂತ ನನಗ್ ತಾನೇ ಗೊತ್ತು. ಅವ್ರು ಒಂದ್ಸಲನಾದ್ರೂ ನನ್ನನ್ನು ಮಾತಾಡಿಸ್ದೆ ನೋಡ್ದೆ ಇರ್ತಾ ಇರ್ಲಿಲ್ಲ. ನನಗೆ ಯಾಕೋ ಭಯ ಆಗ್ತಿದೆ. ರವಿ ಬಾಂಬೆ ಹೋಗೋದಕ್ಕೆ ಕಾರಣ ನೀನ್ ತಾನೇ ಅಮ್ಮ? ಅಲ್ಲ, ಅವನಿಗೆ ಅದೆಷ್ಟು ಕೆಲಸ ಇದೆಯೋ ಯಾರು ಗೊತ್ತು? ಫ್ಯಾಕ್ಟ್ರಿ ತಗೊಳ್ಳೋ ಅಂತಂದ್ರೆ ಅಷ್ಟೊಂದು ಸುಲಭ ಅಂತ ತಿಳ್ಕೊಂಡ್ಬಿಟ್ಯಾ? ಎಲ್ಲಾ ಕೆಲಸ ಮುಗಿದ ಮೇಲೆ ಫೋನ್ ಮಾಡ್ಬೋದು ಅಂತ ಕಾಣುತ್ತೆ. ಏನೇ ಆಗ್ಲಿ, ಅವ್ರು ನನ್ನ ಹತ್ರ ಮಾತಾಡದೆ ಇರ್ತಿರ್ಲಿಲ್ಲ. ಸರಿ, ಹಾಗಾದ್ರೆ ಅವ್ರ ಮನೆಗೆ ನೀನೇ ಫೋನ್ ಮಾಡಿ ಏನಾದ್ರೂ ಮೆಸೇಜ್ ಬಂದಿತ್ತು ಅಂತ ಕೇಳಿ ತಿಳ್ಕೊಬೇಕಾಗಿತ್ತು. ಅಲ್ಲೂ ಟ್ರೈ ಮಾಡ್ದೆ, ರಿಂಗ್ ಆಗ್ತಿದೆ ಹೊರತು ಯಾರು ತಗೋತಾ ಇಲ್ಲ. ಒಂದೊಂದ್ಸಲ ಫೋನ್ ಔಟ್ ಆಫ್ ಆರ್ಡರ್ ಆಗಿದ್ರು ರಿಂಗ್ ಆಗ್ತಾನೆ ಇರುತ್ತೆ ಕಣಮ್ಮ. ಯಾವುದಕ್ಕೂ ನೀನೇ ಅವ್ರ ಮನೆಗೆ ಹೋಗಿ ವಿಚಾರಿಸ್ಕೊಂಬ. ಏನಮ್ಮ ಹೀಗೆ ಕೇಳ್ತಾ ಇದ್ದೀರಾ? ಯಜಮಾನ್ರು ಬಂದು 2 ದಿವಸ ಆಯ್ತಲ್ಲ. 2 ದಿವಸ ಆಯ್ತಾ? ಈಗೆಲ್ಲಿ ಹೋಗಿದ್ದಾರೆ? ಫ್ಯಾಕ್ಟ್ರಿಗೆ. ಅಮ್ಮ, ಹಳೆ ಫ್ಯಾಕ್ಟ್ರಿಗೆಲ್ಲ, ಸರ್ಜಾಪುರದಲ್ಲಿರೋ ಹೊಸ ಫ್ಯಾಕ್ಟ್ರಿಗೆ ಹೋಗಿದ್ದಾರೆ. ನೀನಾ? ನಾನ್ ನಿಮ್ ಬಾಸ್ನ ನೋಡ್ಬೇಕು. ನಿಮ್ಮ ಹೆಸರು? ರಾಧಾ ಅಂತ ಹೇಳಿ. ಕೂತ್ಕೊಳ್ಳಿ. ಸರ್, ಎಸ್. ರಾಧಾ ಅಂತ ಯಾರೋ ಒಬ್ರು ನಿಮ್ಮನ್ನು ನೋಡಕ್ ಬಂದಿದ್ದಾರೆ. ಮೇಡಮ್, ನೀವು ಅವ್ರ PA ಮೀನಾ ಅವ್ರನ್ನ ಮೀಟ್ ಮಾಡ್ಬೇಕಂತ. ಮೀನಾನಾ? ಆಫೀಸಾ? ಮೇಡಮ್, ಯು ಮಿಸ್ ರಾಧಾ? ಎಸ್. ಈಗ ತಾನೇ ಬಾಸ್ ಹೇಳಿದ್ರು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ ಅವ್ರ ಮನೇಲಿ ನಿಮ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ನೀವು ಅಲ್ಲಿ ಹೋಗಿ ಮೀಟ್ ಮಾಡ್ಬೇಕಂತೆ.
ಹಲೋ ರಾಧಾ, ಹೇಗಿದೆಯಾ? ನಾನೇ ಬಂದು ನೋಡೋಣ ಅಂತಿದ್ದೆ. ಬಟ್ ವಾಟ್ ಟು ಡೂ? ಐ ವಾಸ್ ಟೂ ಬಿಸಿ, ಕಂಪ್ಲೀಟ್ಲಿ ಡ್ರೌನ್ಡ್ ಇನ್ ಮೈ ಬಿಸ್ನೆಸ್. ಐ ಡೋಂಟ್ ಹ್ಯಾವ್ ಈವನ್ ಟೈಮ್ ಟು ಥಿಂಕ್ ಅಬೌಟ್ ಮೈ ಪರ್ಸನಲ್ ಲೈಫ್. ಲೈಫ್ನಲ್ಲಿ ನಾವು ಅನ್ಕೊಳ್ಳೋದೇ ಒಂದು, ನಡೆಯೋದೇ ಒಂದು. ನೋ, ಟೈಮ್ ಇಸ್ ವೆರಿ ಪ್ರೆಷಿಯಸ್ ರಾಧಾ. ಎವ್ರಿ ಮಿನಿಟ್ ಆಫ್ ಮೈ ಲೈಫ್ ಇಸ್ ವೆರಿ ಪ್ರೆಷಿಯಸ್ ಅಂಡ್ ವೆರಿ ವ್ಯಾಲ್ಯೂಯಬಲ್. ಒಂದು ಕ್ಷಣ ವೇಸ್ಟ್ ಮಾಡಿದ್ರು ಅದು ಮತ್ತೆ ನನಗೆ ಸಿಕ್ಕೋದಿಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ ಮೈ ನ್ಯೂ ಫ್ಯಾಕ್ಟ್ರಿ. ಈ ಹೊಸ ಫ್ಯಾಕ್ಟ್ರಿನ ಕೊಂಡ್ಕೊಂಡಾದ್ಮೇಲೆ ಅದರಲ್ಲಿ ಲಾಭ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹೊಸ ಆಸೆ, ಹೊಸ ಭಾವನೆ ತುಂಬಿಕೊಂಡು ಹೊಸ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ. ದಟ್ಸ್ ವೈ ಐ ಆಮ್ ನಾಟ್ ಇನ್ ದ ಪೊಸಿಷನ್ ಟು ಮೀಟ್ ಯು ಆಸ್ ಐ ವಾಸ್ ಡೂಯಿಂಗ್ ಬಿಫೋರ್. ಹೀಗೆ ಹೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೋಬೇಡ. ನೀನು ಅಷ್ಟೇ, ಮೊದಲ ಹಾಗೆ ನನ್ನ ಮೀಟ್ ಮಾಡೋಕ್ಕಾಗಲ್ಲ, ನನ್ನ ಜೊತೆ ಇರೋಕ್ಕಾಗಲ್ಲ. ಐ ಫೀಲ್ ಮನುಷ್ಯ ಒಂದು ಸ್ಟೇಟಸ್ ಬಂದ್ಮೇಲೆ ಎಲ್ರೂ ಹೀಗೆ ಅಂತ ಕಾಣಿಸುತ್ತೆ. ಒನ್ ಹ್ಯಾಸ್ ಟು ಅಡ್ಜಸ್ಟ್ ಅಕಾರ್ಡಿಂಗ್ ಟು ದ ಸರ್ಕಮ್ಸ್ಟೆನ್ಸಸ್ ಇನ್ ದ ಲೈಫ್. ವಾಟ್ ಯು ಸೇ? ಬಾಂಬೆಗೆ ಹೋಗ್ಬಿಟ್ಟು ಬಂದ್ಮೇಲೆ ಇಂಗ್ಲಿಷ್ ತುಂಬಾ ಮಾತಾಡ್ತೀರಾ. ನಾನಾ? ಯು ಆರ್ ರೈಟ್, ಯು ಆರ್ ಪರ್ಫೆಕ್ಟ್ಲಿ ರೈಟ್ ರಾಧಾ. ಫಾರಿನ್ ನಲ್ಲಿ ಒಂದು ಫ್ಯಾಕ್ಟ್ರಿ ಕೊಂಡ್ಕೊಳ್ಳೋಣ ಅಂತ ಇದ್ದೀನಿ. ಅದಕ್ಕೆಲ್ಲ ಪ್ರಿಪರೇಷನ್ ನಡೀತಾ ಇದೆ. ಐ ಮೀನ್, ಐ ಆಮ್ ಜಸ್ಟ್ ಪ್ರಿಪೇರಿಂಗ್ ಮೈ ಸೆಲ್ಫ್ ಫಾರ್ ದ ಜರ್ನಿ ವೆನ್ ಟೈಮ್ ಪರ್ಮಿಟ್ಸ್. ಎಸ್, ಸ್ಪೀಕಿಂಗ್. ಹೇಳಿ ಮಿಸ್ಟರ್ ಮಂಜು ಘೋಷ್. ಐ ಡೋಂಟ್ ಲೈಕ್ ದಿಸ್ ಸಾರ್ಟ್ ಆಫ್ ಬಿಸ್ನೆಸ್ ಮಿಸ್ಟರ್ ಮಂಜು ಘೋಷ್. ಮತ್ತಿನ್ನೇನು ಹೇಳಿ, ಫೋನ್ ನಲ್ಲಿ ಟೆಂಡರ್ ಬಗ್ಗೆ ಮಾತಾಡೋದು, ರೆಕಮೆಂಡೇಶನ್ ಕೇಳೋದು, ಇದೆಲ್ಲ ನಂಗೆ ಹಿಡಿಸೋದಿಲ್ಲ. ಆ ಕಾಲ ಬೇರೆ, ಈ ಕಾಲ ಬೇರೆ. ಐ ಆಮ್ ನಾಟ್ ದಟ್ ರವಿ ನೌ. ಐ ಆಮ್ ಎ ಡಿಫರೆಂಟ್ ರವಿ. ಎಸ್, ಹೊಸ ಮನುಷ್ಯ, ಶ್ರೂಡ್ ಬಿಸ್ನೆಸ್ ಮ್ಯಾನ್. ಯು ಗಾಟ್ ಇಟ್? ಯು ಬೆಟರ್. ರಾಧಾ, ನೀನೇನೋ ಮಾತಾಡ್ಬೇಕು ಅಂತ ಬಂದೆ ಅಲ್ಲ? ಅಷ್ಟಾದ್ರೂ ಜ್ಞಾಪಕ ಇದೆಯಲ್ಲ. ಮೀನಾ, ಮೀನಾ, ಮೇಲೇನ್ ಮಾಡ್ತಿದ್ದೆ? ನಿಮ್ ಬಟ್ಟೆಗಳನ್ನ ತೆಗೆದಿಡ್ತಿದ್ದೆ. ಹೌದಾ? ಬೈ ದ ಬೈ, ಇವ್ರ ಮಿಸ್ ರಾಧಾ ಅಂತ ನನಗೆ ಪರಿಚಯ ಇರೋದು. ಹಲೋ ರಾಧಾ, ದಿಸ್ ಇಸ್ ಮೀನಾ, ಮೈ ನ್ಯೂ PA. ನೀನ್ ನನ್ಗೇನೋ ಹೇಳ್ಬೇಕು ಅಂತಿದ್ದೆಲ್ಲ, ಅದನ್ನ ಮೀನಾ ಹೇಳು, ಅವಳು ಆಮೇಲೆ ನನಗೆ ಹೇಳ್ತಾಳೆ. ಮೀನಾ, ನಾನು ಆಫೀಸ್ಗೆ ಹೋಗಿ ಕಾರ್ ಕಳಿಸ್ತೀನಿ. ಆದಷ್ಟು ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಬಂದ್ಬಿಡು. ಓಕೆ? ಸರಿ. ನೋಡಿ, ಬೀರುನಲ್ಲಿ ನಿಮ್ ಹಳೆ ಬಟ್ಟೆ ಫೈಲ್ಸ್ ಇದೆ, ಅದನ್ನೆಲ್ಲ ಏನ್ ಮಾಡ್ಲಿ? ಥ್ರೋ ಇಟ್ ಅವೇ. ಹಳೇದು ಯಾವುದು ನನ್ನ ಕಣ್ಮುಂದೆ ಇರ್ಕೂಡ್ದು, ಎಲ್ಲ ತೆಗೆದು ಹೊರಗೆ ಬಿಸಾಕು. ರಾಧಾ, ರಾಧಾ, ಯಾಕಮ್ಮ? ಏನಾಯ್ತಮ್ಮ? ಅಣ್ಣ, ನಾನ್ ಮೋಸ ಹೋಗ್ಬಿಟ್ಟೆ ಅಣ್ಣ, ಮೋಸ ಹೋಗ್ಬಿಟ್ಟೆ. ಬಾಂಬೆಗೆ ಹೋಗ್ಬಿಟ್ಟು ಬಂದ್ಮೇಲೆ ರವಿ ನನ್ನ ಪೂರ್ತಿಯಾಗಿ ಮರ್ತು ಬಿಟ್ರು. ಮತ್ತೆ ಅವತ್ತು ಫ್ಯಾಕ್ಟ್ರಿ ಕರ್ಕೊಂಡು ಹೋಗಿ ಕೆಲಸಗಾರರಿಗೆಲ್ಲ ಇವಳೇ ನನ್ ರಾಧಾ ಅಂತ ಪರಿಚಯ ಮಾಡ್ತಾರೆ ಅಂತ ಹೇಳಿದಿಲ್ಲಮ್ಮ? ಸುಳ್ಳು, ಎಲ್ಲ ಸುಳ್ಳು. ಇನ್ನು ನಿನ್ನ ಹತ್ರ ಯಾವ ವಿಷಯನೂ ಮುಚ್ಚಿಡೋ ಶಕ್ತಿ ನನಗಿಲ್ಲ ಅಣ್ಣ. ಈಗ ಅವ್ರ ಮನಸ್ಸಲ್ಲಿ ನಾನಿಲ್ಲ. ಯಾರೋ ಮೀನಾ ಅಂತ ಒಂದು ಹುಡುಗಿನ ಕರ್ಕೊಂಡು ಬಂದಿದ್ದಾರೆ. ಹೆಸರಿಗೆ ಮಾತ್ರ PA, ಆದ್ರೆ ಅವ್ರಿಗೆಲ್ಲ ಅವಳೆ. ಅಷ್ಟೇನಾ? ನಾನು ಏನಾಯ್ತು ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ಒಂದು ಹುಡುಗಿನ ಕರ್ಕೊಂಬಂದ ಅಕ್ಷಣಕ್ಕೆಲ್ಲ ಇಂಥ ನಿರ್ಧಾರಕ್ಕೆ ಬರಬಾರ್ದು ರಾಧಾ. ಅಣ್ಣ, ನಿನಗೆ ಅರ್ಥ ಆಗಲ್ಲ. ಈಗ ಅವರು ಮೊದ್ಲಿನ ರವಿ ಅಲ್ಲಣ್ಣ. ಹೆಣ್ಣಿನ ಮನಸ್ಸು ಸಂದೇಹ ತವರು ಮನೆ ಅಂತಾರೆ ರಾಧಾ. ಸಂಶಯ ಅನ್ನೋದು ಗೋಡೆಗೆ ಬೆಳೆದಿರೋ ಹೊಸ ಸುಣ್ಣ ಇದ್ದ ಹಾಗೆ. ಗೊತ್ತಿದ್ ಮುಟ್ಟಿದ್ರು ಸರಿ, ಗೊತ್ತಿಲ್ಲದೆ ಮುಟ್ಟಿದ್ರು ಸರಿ, ಕೈಗೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೆ ಯಾವುದನ್ನು ತಾಳ್ಮೆಯಿಂದ ನೋಡಿ
ಒಂದು ನಿರ್ಧಾರಕ್ಕೆ ಬರಬೇಕು ಕಣಮ್ಮ. ಅಣ್ಣ, ಅವ್ರ ವಿಷಯದಲ್ಲಿ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತಿದೆ. ನನ್ನ ಒಡ ಹುಟ್ಟಿದ ನಿನ್ನ ಬಗ್ಗೆ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ನಾನು ತಡ್ಕೋತೀನಿ. ಆದ್ರೆ ನನ್ ರವಿ ಬಗ್ಗೆ ಯಾರಾದ್ರೂ ತಪ್ಪಾಗಿ ಒಂದು ಮಾತು ಹೇಳಿದ್ರು ತಡ್ಕೊಳ್ಳೋ ಶಕ್ತಿ ನನ್ಗಿಲ್ಲಣ್ಣ. ಅಂಥದ್ರಲ್ಲಿ ನಾನೇ ಹೇಳ್ತಾ ಇದ್ದೀನಿ, ನೀನಿನ್ನೂ ನಂಬ್ತಾ ಇಲ್ಲ. ಆ ಹೊಸ ಬಿಎ ಹಳೆ ಬಟ್ಟೆಗಳನ್ನೆಲ್ಲ ಏನ್ ಮಾಡ್ಲಿ ಅಂತ ಕೇಳಿದ್ದಕ್ಕೆ ಹಳೇದು ಯಾವ್ದು ನನ್ ಕಣ್ಮುಂದೆ ಇರಬಾರ್ದು, ಆಚೆಗೆಸ್ಬಿಡು ಅಂತ ನನ್ನನ್ನು ಸೇರಿಸಿ ಹೇಳ್ಬಿಟ್ರಣ್ಣ. ನನ್ನನ್ನು ಸೇರಿಸಿ ಹೇಳ್ಬಿಟ್ರು. ಸರ್, ಏನ್ ರಂಗಣ್ಣ? ಸ್ವಲ್ಪ ಹಣ ಬೇಕಾಗಿತ್ತು. ಏನ್ ರಂಗಣ್ಣ ನಾನು ಕೇಳ್ತಾ ಇದೀಯಾ? ಸರ್, ನನ್ನ ಹೆಂಡತಿಗೆ ಹುಷಾರಿಲ್ಲ, ಅವಳನ್ನ ಆಸ್ಪತ್ರೆಗೆ ಸೇರಿಸಬೇಕಾಗಿತ್ತು. ನಿಮ್ಮ ಯಜಮಾನ ಇದಾನಲ್ಲ, ಕೇಳಬೇಕಾಗಿತ್ತು. ಆತ ಈಗ ಎಲ್ಲಾ ರೀತಿಯಲ್ಲೂ ಅನುಕೂಲವಾಗಿದ್ದಾನಲ್ಲ. ಅವರು ಮೊದಲ ತರ ಇದ್ದಿದ್ರೆ ಹಣ ಕೇಳ್ಬೋದಾಗಿತ್ತು ಸರ್. ಅವರು ಹೊಸ ಯಜಮಾನರಾಗ್ಬಿಟ್ಟಿದ್ದಾರೆ, ಅದಕ್ಕೆ ಕೆಲಸದಿಂದ ತೆಗೆದುಬಿಟ್ರು. ಓ, ನಿನ್ನೂ ಕಳಿಸ್ಬಿಟ್ನಾ? ರಂಗಣ್ಣ, ಜೀವನದಲ್ಲಿ ಕಷ್ಟಪಟ್ಟು ಮುಂದೆ ಬಂದಿರೋ ವ್ಯಕ್ತಿ ಯಾರೇ ಆದ್ರೂ ತನ್ನ ಪ್ರಾರಂಭ ಸ್ಥಿತಿಯನ್ನು ತಿಳಿದವನ್ನ ಜೊತೆಯಲ್ಲಿ ಇಟ್ಕೊಳಕ್ ಇಷ್ಟಪಡಲ್ಲ. ಅದಕ್ಕೆ ನನ್ನ ಕೆಲಸದಿಂದ ತೆಗೆದು ಹಾಕ್ದ. ಹಾಗೇನೆ ನನ್ನ ತಂಗಿ ರಾಧನ್ನು ಮರೆತು ಬಿಟ್ಟ. ನೀವು ಹೇಳೋದೇ ನಿಜವಾದ್ರೆ ಅವನು ಸುಮ್ಮನೆ ಬಿಡಲ್ಲ. ನನಗೇನಾದ್ರೂ ಚಿಂತೆ ಇಲ್ಲ. ಆದ್ರೆ ಅವನ ಏಳಿಗೆ ಕಾರಣವಾದ ರಾಧಮ್ಮನ ಅವಮಾನ ಮಾಡಿದ್ನಲ್ಲ, ಅವನ ಖಂಡಿತ ಬಿಡಲ್ಲ. ಮೇ ಕಮ್ ಇನ್ ಸರ್? ಎಸ್ ಮಿಸ್ಟರ್ ಅರುಣ್. ಏನು ಸರ್, ರಂಗಣ್ಣ ಅವ್ರ ಮನೆಗೆ ಹೋಗಿದ್ದೆ. ನೀವು ಹೇಳಿದ ಹಾಗೆ ಅವ್ರ ಹೆಂಡತಿ ಸ್ಥಿತಿ ಬಹಳ ಸೀರಿಯಸ್ ಆಗಿದೆ. ತಕ್ಷಣ ನಾನೇ ಒಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ಬಿಟ್ಟೆ. ಇನ್ನು ಸ್ವಲ್ಪ ಹೊತ್ತು ಲೇಟ್ ಆಗಿದ್ದಿದ್ರೆ ಅವ್ರ ಪ್ರಾಣಕ್ಕೆ ಅಪಾಯ ಆಗ್ತಿತ್ತು ಅಂತ ಡಾಕ್ಟರ್ ಹೇಳಿದ್ರು. ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಮೊದಲಾಕೆ ಹುಷಾರಾಗಬೇಕು. ಬೇಕಾದ್ರೆ ಡಾಕ್ಟರ್ಗೆ ಆಪರೇಷನ್ ಮಾಡೋಕ್ಕೂ ಹೇಳಿ. ಹೇಳಿದೆ ಸರ್, ಆಪರೇಷನ್ ಬೇಕಾಗಿಲ್ಲ ಅಂತ ಡಾಕ್ಟರ್ ಹೇಳಿದ್ರು. ಅರುಣ್, ರಂಗಣ್ಣವ್ರಿಗೆ ಹಣ ಕೊಟ್ರ? ಸರ್, ನೀವು ಕೊಟ್ಟ 5,000 ರೂಪಾಯಿ ರಂಗಣ್ಣ ಅವ್ರು ಕೊಡಕ್ಕೆ ಎಲ್ಲಾ ಕಡೆ ಹುಡುಕ್ತೆ. ಬೆಳಗ್ಗೆ ಮನೆ ಬಿಟ್ಟು ಹೊರಟವರು ನಾನು ಅವ್ರ ಹೆಂಡತಿನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಬಂದ್ಮೇಲೆ ಕೂಡ ಇನ್ನು ಮನೆ ಬಂದಿರಲಿಲ್ಲ. ಆ ಹಣನ ಇಟ್ಬಿಡಿ, ರಂಗಣ್ಣವರೇ ಬಂದು ತಗೋತಾರೆ. ಸರ್, ಪ್ಲೀಸ್. ಥ್ಯಾಂಕ್ ಯು. ಸರ್, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಸರ್, ನನ್ನನ್ನು ಕ್ಷಮಿಸ್ಬಿಡಿ ಸರ್, ನನ್ನನ್ನು ಕ್ಷಮಿಸ್ಬಿಡಿ ಸರ್, ನನ್ನನ್ನು ಕ್ಷಮಿಸ್ಬಿಡಿ. ನೀವು ನನಗೆ ಅನ್ಯಾಯ ಮಾಡ್ತಿದ್ದೀರಿ ಅಂತ ತಿಳ್ಕೊಂಡು ನಾನು ನಿಮ್ಮನ್ನು ಕೊಲೆ ಮಾಡೋದಕ್ಕೆ ಬಂದ್ಬಿಟ್ಟಿದ್ದೆ. ನೀವು ನನ್ನ ಹೆಂಡತಿನ ಕಾಪಾಡಿ ನಿಮ್ಮ ದೊಡ್ಡ ಗುಣ ಅಂತ ತೋರಿಸ್ಬಿಟ್ರಿ ಸರ್. ನಾನು ದುಡುಕಿ ಈ ರೀತಿ ಮಾಡಿದ್ದಕ್ಕೆ ದಯವಿಟ್ಟು ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಸರ್, ನನ್ನನ್ನು ಕ್ಷಮಿಸ್ಬಿಡಿ, ಕ್ಷಮಿಸ್ಬಿಡಿ. ರಂಗಣ್ಣ, ನೀವು ಮಾತ್ರ ಅಲ್ಲ, ನಿಮ್ಮ ಹಾಗೆ ಬೇಕಾಷ್ಟು ಜನ ನನ್ನ ಅರ್ಥ ಮಾಡ್ಕೊಳ್ಳದೆ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ನಾನು ಯಾಕೆ ಹೀಗಾದೆ, ನಾನು ಯಾಕೆ ಈ ರೀತಿ ನಡ್ಕೋತಾ ಇದ್ದೀನಿ ಅಂತ ಎಷ್ಟೋ ಜನಕ್ಕೆ ಅರ್ಥ ಆಗಿಲ್ಲ. ಸಮಯ ಬಂದ್ರೆ ಎಲ್ರಿಗೂ ಗೊತ್ತಾಗತ್ತೆ. ರಂಗಣ್ಣವರೇ, ನಾನು ನಿಮ್ಮನ್ನ ಕೆಲಸದಿಂದ ತೆಗೆದಾಕ್ಬಿಟ್ಟೆ ಅಂತ ನಿಮ್ಮ ಮನಸ್ಸು ತುಂಬಾ ನೋವಾಗಿರ್ಬೇಕಲ್ಲ. ಅದಕ್ಕೆ ಕಾರಣ ಇದೆ. ನಾನು ಯಾವತ್ತೂ ನಿಮ್ಮನ್ನ ನನ್ನ ಕೈ ಕೆಳಗಡೆ ಕೆಲಸ ಮಾಡೋ ಕೆಲಸಗಾರ ಅಂತ ತಿಳ್ಕೊಂಡಿಲ್ಲ. ಇವತ್ತು ನಾನು ಈ ಸ್ಥಿತಿಗೆ ಬರೋದಿಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ
ಬೇಕಾಷ್ಟು ಜನ ಕಾರಣರಾಗಿದ್ದಾರೆ, ಆದ್ರೆ ನೀವು ಒಬ್ರು. ನನಗೊತ್ತು ನೀವು ನನಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀರಾ ಅಂತ. ನಿಮಗೆ ಕೃತಜ್ಞತೆ ಹೇಳಬೇಕು ಅಂತಾನೆ ನಾನು ನಿಮ್ಮನ್ನ ಕೆಲಸದಿಂದ ತೆಗೆದುಹಾಕಿ ಕಂಪನಿ ಪಾರ್ಟ್ನರ್ ಆಗಿ ಮಾಡಿಕೊಂಡೆ. ತಗೊಳ್ಳಿ ಹಣ. ಇನ್ಮೇಲೆ ಇದೇ ಹಣ ಪ್ರತಿ ತಿಂಗಳು ನಿಮ್ಮ ಮನೆಗೆ ತಾನಾಗೆ ಬಂದು ಸೇರುತ್ತೆ. ದಟ್ ಈಸ್ ಯುವರ್ ಶೇರ್. ರಂಗಣ್ಣವ್ರೆ, ಇಲ್ಲಿ ನಡೆದಿರೋ ಘಟನೆ ಯಾರಿಗೂ ಗೊತ್ತಾಗಬಾರ್ದು. ನನ್ನ ರಾಧನ್ಗಂತೂ ಗೊತ್ತಾಗ್ಲೇಬಾರ್ದು. ಇಷ್ಟೊಂದು ದೊಡ್ಡ ಗುಣ ಇರೋ ನೀವು ರಾಧಮ್ಮನವ್ರ ಹತ್ರ ಯಾಕೆ ಸರ್ ಈಗ ನಡ್ಕೋತಿದ್ದೀರಾ? ರಾಧಾ, ರಂಗಣ್ಣವ್ರೆ, ನೀವು ಹೊರಡಿ. ಒಂದು ನಿಮಿಷ, ಮೊದಲು ಆಸ್ಪತ್ರೆಗೆ ಹೋಗಿ ನಿಮ್ಮ ಹೆಂಡತಿ ನೋಡಿ. ಅಲ್ಲಿ ನೋಡು, ಯಜಮಾನ್ ಎಷ್ಟೊಂದು ದುಡ್ಡು ಕೊಟ್ಟಾರ ಅವನ್ಗೆ. ಅಲ್ಲಯ್ಯ, ಕಷ್ಟ ಸುಖ ಅಂತ ಹೇಳಿದ್ರೆ ನಮ್ಮ ಯಜಮಾನರು ಯಾವತ್ತೇ ಸಹಾಯ ಮಾಡಿಲ್ಲ. ನೀನ್ ಹೇಳೋದೇನೋ ಸರಿ ಅನ್ನು, ಆದ್ರೆ ಈಗ ಹೇಳು. ಏನ್ ಹೇಳಿ, ನಮ್ಮ ಯಜಮಾನ್ರೇನೋ ಒಳ್ಳೆಯವರೇ ಕಣೋ. ಅವ್ರ ಜೊತೆ ಬಂದಿದ್ದಾಳೆ ನೋಡಿ ಮಿಟಿಗ್ಲಾಡಿ, ಈ ಒಳ್ಳೆ ಅವ್ರನ್ನ ಬದಲಾಯಿಸ್ತಿರೋದು. ಅದ್ ಸರಿ ಅನ್ನು, ಹೆಂಗಸ್ರೆ ಹಿಂಗೆ ಮನ್ಸು ಮಾಡೋರು ಏನ್ ಬೇಕಾದ್ರು ಮಾಡ್ತಾರ ಕಣೋ. ಯಜಮಾನ್ರಿಗೆ ಏನಾದ್ರು ಹೇಳ್ಬಿಟ್ರೆ ನೀನಾ ಮನೆ ಬಿಟ್ಟು ಹೋಗ್ತೀಯಾ, ಇಲ್ಲ ಈ ಊರೇ ಬಿಟ್ಟು ಹೋಗ್ತೀಯಾ? ನಾನು ಹೋಗ್ತಿರೋದು ನನಗೋಸ್ಕರ ಅಲ್ಲ, ನಿಮ್ಗೋಸ್ಕರನೇ. ನನಗ್ ಸಹಾಯ ಮಾಡ್ಬೇಕು ಅಂದ್ಕೊಳ್ಳೋ ಒಬ್ಬ ಒಳ್ಳೆ ವ್ಯಕ್ತಿಗೆ ನನ್ನಿಂದ ಕೆಟ್ಟ ಹೆಸರು ಬರೋದು ನನಗಿಷ್ಟವಿಲ್ಲ. ಕೆಟ್ಟ ಹೆಸರಾಗ್ಲಿ ಒಳ್ಳೆ ಹೆಸರಾಗ್ಲಿ ಯಾವುದು ಶಾಶ್ವತವಾಗಿರೋದಿಲ್ಲ. ಈಗ ನೀನ್ ನನ್ನಿಂದ ದೂರ ಹೋದ್ರೆ ಅದರಿಂದ ನಂಗೆ ಸಹಾಯ ಆಗಲ್ಲ, ತೊಂದರೆನೇ ಆಗೋದು. ಮೀನಾ, ಎಷ್ಟೋ ದಿವಸದಿಂದ ನನ್ನ ಮನಸ್ಸಲ್ಲಿರೋ ಒಂದು ವಿಷಯನ ನಾನು ಯಾರತ್ರನಾದ್ರೂ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ. ಆ ವಿಷಯನ ಈಗ ನಾನು ನಿನ್ನ ಹೇಳ್ತಾ ಇದ್ದೀನಿ. ನಾನು ಬಾಂಬೆಗೆ ಬಂದು ನಿಮ್ ತಂದೆ ಫ್ಯಾಕ್ಟ್ರಿನ ಆಕ್ಷನ್ ಅಲ್ಲಿ ತಗೊಂಡೆ. ನಿಮ್ ತಂದೆ ಮನೆಗೆ ಬಂದು ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡ್ಕೊಳಕ್ ಹೇಳಿದ್ರು. ಅದನ್ನ ಕಲೆಕ್ಟ್ ಮಾಡ್ಕೊಳ್ಬೇಕು ಅಂತ ನಾನು ನಿಮ್ಮ ಮನೆಗೆ ಬಂದೆ. ಮೀನಾ, ತಗೊಮ್ಮ, ಬೀರುನಲ್ಲಿ ನಮ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ, ಅದನ್ನ ಇವ್ರಿಗೆ ಕೊಟ್ಬಿಡು. ನೀವು ಕೂತ್ಕೊಳ್ಳಿ. ಥ್ಯಾಂಕ್ ಯು. ನನ್ನ ಕಂಪನಿ, ನನ್ನ ಮಗಳ ಭವಿಷ್ಯ ಎಲ್ಲ ಮಣ್ಣುಪಾಲಾಗೋಯ್ತು. ಇನ್ನು ನಾನು ಜೀವ ಸಹಿತ ಇರಬಾರ್ದು. ಹೌ ಇಸ್ ಇಟ್ ಡಾಕ್ಟರ್? ಡಾಕ್ಟರ್, ಈಗ ಅವ್ರಿಗೆ ಹೆಚ್ಚಾಗಿ ರಕ್ತದ ಅಗತ್ಯ ಇದೆ. ತಕ್ಷಣ ನೀವು ಅವ್ರಿಗೆ ಓ ಪಾಸಿಟಿವ್ ರಕ್ತಕ್ಕೆ ಏರ್ಪಾಡು ಮಾಡಿದ್ರೆ ತುಂಬಾ ಒಳ್ಳೇದು. ನಂದು ಓ ಪಾಸಿಟಿವ್, ಎಷ್ಟು ಬೇಕಾದ್ರೆ ನಾನು ಕೊಡ್ತೀನಿ. ಬನ್ನಿ, ಮಲ್ಕೊಳ್ಳಿ.
ಇದನ್ನ ಲ್ಯಾಬ್ ಕೊಟ್ಬಿಡಿ. ಸರ್ ಎಸ್, ಇದನ್ನ ಟೆಸ್ಟ್ ಮಾಡಿ ಈಗಲೇ ರಿಪೋರ್ಟ್ ಕೊಡ್ಬೇಕಂತ. ಸರ್ ಇದನ್ನ ಈಗಲೇ ಟೆಸ್ಟ್ ಮಾಡಿ. ಒಂದ್ ಜೀವನ ಕಾಪಾಡಬೇಕು ಅಂತ ಬಂದ ಇವರಿಗೆ ಇಂಥ ಒಂದು ಕಾಯಿಲೆ. ಏನಾಯ್ತು ಡಾಕ್ಟರ್? ಸಾರಿ ಮಿಸ್ಟರ್ ರವಿ, ನಿಮ್ ಬ್ಲಡ್ ಅವ್ರಿಗೆ ಸೂಟ್ ಆಗೋದಿಲ್ಲ. ಯಾಕೆ? ನಂದು ಓ ಪಾಸಿಟಿವ್ ತಾನೆ ಡಾಕ್ಟರ್. ಡಾಕ್ಟರ್ ಪೇಷಂಟ್ ಇಸ್ ವೆರಿ ಸೀರಿಯಸ್. ಸಾರಿ ಮಿಸ್ಟರ್ ರವಿ, ನಿಮ್ ಬ್ಲಡ್ ಅವ್ರಿಗೆ ಸೂಟ್ ಆಗೋದಿಲ್ಲ. ಎಕ್ಸ್ಕ್ಯೂಸ್ ಮಿ ಸರ್. ಎಸ್, ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ರವಿ ಅನ್ನೋರ್ ಬ್ಲಡ್ ನ ನೀವು ತಾನೇ ಟೆಸ್ಟ್ ಮಾಡಿದ್ದು? ಎಸ್, ಅವ್ರದ್ದು ಓ ಪಾಸಿಟಿವ್ ತಾನೆ? ಹೌದು. ಈಗ ಅಡ್ಮಿಟ್ ಆಗಿ ಒಬ್ಬ ಪೇಷಂಟ್ ಸತ್ತೋದಲ್ಲ, ಅವ್ರದ್ದು ಓ ಪಾಸಿಟಿವ್ ತಾನೆ? ಹೌದು. ಹಾಗಾದ್ರೆ ಈ ರವಿ ಅವ್ರ ಬ್ಲಡ್ ಅವ್ರಿಗೆ ಯಾಕೆ ಸರ್ ಸೂಟ್ ಆಗ್ಲಿಲ್ಲ? ನೀವ್ಯಾರು? ನಾನು ಅವ್ರ ಸ್ನೇಹಿತ. ಹಿ ಈಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್. ಬ್ಲಡ್ ಕ್ಯಾನ್ಸರ್. ಯಾವ ವಿಷಯ ನನಗೆ ಗೊತ್ತಾಗಬಾರ್ದು ಅಂತ ಡಾಕ್ಟರ್ ಮುಚ್ಚಡಿಗೆ ಪ್ರಯತ್ನ ಪಟ್ರು. ಅದು ನನಗೆ ಗೊತ್ತಾಗೋಯ್ತು ಮೀನಾ. ಎಸ್, ನಾನೊಬ್ಬ ಕ್ಯಾನ್ಸರ್ ಪೇಷಂಟ್. ನಾನೊಬ್ಬ ಕ್ಯಾನ್ಸರ್ ಪೇಷಂಟ್ ಅನ್ನೋ ವಿಷಯ ನನ್ನ ರಾತನ ಗೊತ್ತಾದ್ರೆ ಅವಳ ಆ ಕ್ಷಣನೇ ಎದೆ ಹೊಡ್ಕೊಂಡು ಪ್ರಾಣ ಬಿಟ್ಬಿಡ್ತಾಳೆ ಮೀನಾ. ಅದನ್ನ ತಡ್ಕೊಳ್ಳೋ ಶಕ್ತಿ ಅವಳಿಗಿಲ್ಲ. ಅದಕ್ಕೋಸ್ಕರ ಅವಳಿಗೆ ನನ್ನ ಮೇಲೆ ದ್ವೇಷ ಬರೋ ಹಾಗೆ ನಾನು ನಟಿಸ್ತಾ ಇದ್ದೀನಿ. ನಿನ್ನ ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದೆ ಗೊತ್ತಾ ಮೀನಾ? ಗಂಗತ್ತಿನಲ್ಲಿ ಕಣ್ ಕಾಣದೆ ಓಡಾಡ್ತಾರೋ ನನಗೆ ನನ್ನೂರಾಗ ಒಬ್ಬರಿದ್ದಾರೆ ಅನ್ನೋ ತೃಪ್ತಿ ಬೇಕು. ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಾರೋ ನನಗೆ ಕಡೆಗಾಲದಲ್ಲಿ ನನ್ನ ಕೈ ಹಿಡಿದು ನಡ್ಸಕ್ಕೆ ಯಾರಾದ್ರೂ ಒಬ್ರು ಬೇಕು ಮೀನಾ. ಸಾವಿನ ದೌಡಲ್ಲಿರೋ ನಾನು ಸತ್ ಮೇಲೆ ನನ್ನ ಎತ್ತಾಕಕ್ಕೆ ಯಾರಾದ್ರೂ ಒಬ್ರು ಬೇಕು ಮೀನಾ, ಯಾರಾದ್ರೂ ಒಬ್ರು ಬೇಕು. ಅದಕ್ಕೋಸ್ಕರ ನಾನು ನಿನ್ನ ಇಲ್ಲಿ ಕರ್ಕೊಂಡ್ಬಂದೆ ಹೊರತು ಬೇರೆ ಯಾವ ಕೆಟ್ಟ ಉದ್ದೇಶದಿಂದನೂ ಅಲ್ಲ. ಇದನ್ನೆಲ್ಲ ಕೇಳಿದ್ಮೇಲೂ ನಿನಗೆ ನನ್ನಿಂದ ದೂರ ಹೋಗ್ಬೇಕು ಅಂತಂದ್ರೆ ಧಾರಾಳವಾಗಿ ಹೋಗೋ ಮೀನಾ. ನಾನಿನ್ ತಡೆಯೋದಿಲ್ಲ ಮೀನಾ, ನಾನಿನ್ ತಡೆಯೋದಿಲ್ಲ. ಹೋಗು ಮೀನಾ, ಗೋ ಗೋ. ಏನು ರೂಮ್ನಲ್ಲಿ ಏನ್ ನಡೀತಿದೆ ಗೊತ್ತಾ? ಏನ್ ನಡೀತಾ ಇದೆ? ದೊಡ್ಡ ವಿಷಯ. ಅಯ್ಯಯ್ಯೋ, ದೇವಸ್ಥಾನದಾಗಿದ್ದ ಮನೆ ಯಾವ ರೀತಿ ಆಗೋಯ್ತು ನೋಡು. ಅಲ್ವೋ, ಹೋಟ್ಲ್ನಲ್ಲಿ ನಡಿಬೇಕಾದ ವಿಷಯ ಎಲ್ಲ ಮನೆ ಒಳಗೆ ನಡೆಯಕ್ ಶುರು ಆಗೋಯ್ತು. ಅವಳಿದ್ದಲ್ಲ, ಅವಳು ಯಜಮಾನನೇ ರೂಮ್ ಕರ್ಕೊಂಡು ತು ಹೆಂಗಪ್ಪ ಈ ವಿಷಯ ಬಾಯ್ನಾಗ ಹೇಳೋದು? ನೋಡಿ, ನಿಮ್ಮ ಯಜಮಾನ್ರ ಹತ್ರ ಹಣ ಇದೆ, ಅವ್ರು ನನ್ನನ್ನ ಇಟ್ಕೊಂಡಿದ್ದಾರೆ. ನಾನು ಅವ್ರ ಜೊತೆ ನನ್ನಿಷ್ಟ ಬಂದಾಗಿರ್ತೀನಿ.
ಇನ್ಮೇಲೆ ಯಾರಾದ್ರೂ ನಮ್ ವಿಷಯ ಮಾತಾಡಿದ್ರೆ ಕಟ್ ಹಿಡ್ದು ಆಚೆ ತಳ್ತೀನಿ. ಹೋಗಿ ಇಲ್ಲಿಂದ, ಹೋಗಿ.